ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಡಿಸೈರ್ VXi AGS ಅಂದರೆ ಆಟೋಮೆಟಿಕ್ ವೆಹಿಕಲ್ಲು, ಮಿಡ್ ವೇರಿಯಂಟ್ ವೆಹಿಕಲ್ ಆಗಿರುವಂಥ ಡಿಸೈರ್ ವೆಹಿಕಲ್ನ ನೋಡೋಣ. 21 ಮಾಡಲಿದು. ಸೊ ತುಂಬ ಚೆನ್ನಾಗಿದೆ, ಹೊಸ ವೆಹಿಕಲ್ ಥರ ಇದೆ. ಇದು ಕೂಡ ವ್ಯಾರಂಟಿ ವೆಹಿಕಲ್, ಅಂದರೆ ನಿಮಗೆ 1 ಇಯರ್ ವ್ಯಾರಂಟಿ ಬರುತ್ತೆ ಮತ್ತು 3 ಸರ್ವಿಸ್ನ ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ. ಇದು ವೆಹಿಕಲ್ ಬಂದುಬಿಟ್ಟು ನಿಮಗೆ ಚಂದಾಪುರದ ಔಟ್ಲೆಟಲ್ಲಿದೆ, ಟ್ರೂ ವ್ಯಾಲ್ಯೂ ಔಟ್ಲೆಟಲ್ಲಿ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ನು ಮತ್ತು ವೆಹಿಕಲ್ ಡೀಟೇಲ್ಸು ಮತ್ತು ಎಲ್ಲ ಥರದ ಡೀಟೇಲ್ಸ್ನ ನಾನು ಕಾಂಟ್ಯಾಕ್ಟ್ ನಂಬರ್ ಆಲ್ಸೋ ನಾನು ಕೊಡ್ತೀನಿ. ನೀವು ಅದನ್ನು ನೋಡ್ಕೊಂಡು ಶೋರೂಮ್ ವಿಸಿಟ್ ಮಾಡಿಬಿಟ್ಟು ಗಾಡಿನ ತಗೊಂಡು ಹೋಗ್ಬೋದು. ನಾವೀಗ ಗಾಡಿ ನೋಡೋಣ ಹೇಗಿದೆ, ಸ್ಕ್ರ್ಯಾಚಸ್ಸು, ಡೆಂಟ್ಸು, ಇಂಟೀರಿಯರು ಎಲ್ಲ. ಡಿಸೈರ್ VXi AGS. ಸೊ ಇದು ಬಂದುಬಿಟ್ಟು ನಿಮಗೆ 2021 ಮಾಡಲ್, ಸಿಂಗಲ್ ಓನರ್ ಆಗಿದ್ದಾರೆ. ಓಡಿರೋದು 98,000 ಕಿಲೋಮೀಟರ್ಸ್. ಪ್ರೈಸ್ ಬಂದು ನಿಮಗೆ 6,95,000 ಇದೆ. ಮೈನ್ ಏನಂದರೆ ಇದರಲ್ಲಿ ಅಡ್ವಾಂಟೇಜು 1 ಇಯರ್ ವಾರಂಟಿ ಇದೆ ಇದಕ್ಕೆ, ಮತ್ತು 3 ಸರ್ವಿಸ್ನ ಫ್ರೀಯಾಗಿ ಮಾಡಿಕೊಡ್ಲಾಗುತ್ತೆ. ಸೊ ವೆಹಿಕಲ್ ಈಗ ನೋಡ್ತಿದ್ದೀವಿ, ಹೊಸ ವೆಹಿಕಲ್ ಥರನೇ ಇದೆ. ಯಾವುದೇ ಆಗಿರೋಂಥ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಆಲ್ಸೋ ಇಲ್ಲ, ಡೆಂಟ್ಸ್ ಕೂಡ ಇಲ್ಲ. ಟೈರ್ಸ್ ಕೂಡ ನಿಮ್ಗೆ ಹೊಸ ಟೈರ್ಸ್ ಆಗಿದೆ. ಸೊ ವೆಹಿಕಲ್ ಇನ್ನೂ ಶೈನಿಂಗಲ್ಲೇ ಇದೆ, ಶೇಡ್ಸು ಏನು ಯಾವುದೇ ಥರದ ಇದು ಇಲ್ಲ. ಇದು ನಿಮಗೆ AGS ವೆಹಿಕಲ್, ಮೀನ್ಸ್ ಆಟೋ ಗಿಯರ್ ಶಿಫ್ಟ್. ಸೊ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ ಇದು. ಸೊ ವೆಹಿಕಲ್ ನೋಡ್ತಿದ್ದೀರಾ, ರೈಟ್ ಸೈಡ್ ಆಫ್ ದ ವೆಹಿಕಲ್ಲು ಎಲ್ಲ ಚೆನ್ನಾಗಿದೆ, ಯಾವುದೇ ಸ್ಕ್ರ್ಯಾಚಸ್ ಇಲ್ಲ. ಇಲ್ಲಿ ಟೈರ್ ಮೇಲೆ ಸ್ವಲ್ಪ ಒಂದು ಚಿಕ್ಕದಾಗಿರೋವಂಥ ಗೆರೆ ಬಿದ್ದಿದೆ. ಮತ್ತು ಟೈಲ್ ಲ್ಯಾಂಪ್ಸು ನೋಡಿ, ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಟೈಲ್ ಲ್ಯಾಂಪ್ಸ್ ಆಲ್ಸೋ ಹಿಂದ್ಗಡೆ ನೋಡ್ಬೋದು. ಸೆನ್ಸಾರ್ಸ್ ಆಲ್ಸೋ ಅವೈಲೇಬಲ್ ಇದೆ. ಬ್ಯಾಕ್ ಸೈಡು ರೇರಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಏನೂ ಇಲ್ಲ. ಟೈಲ್ ಲ್ಯಾಂಪ್ಸ್ ಇದೆ, ಮತ್ತು ಹಿಂದೆ ಬ್ರೇಕ್ ಲ್ಯಾಂಪ್ಸು ಆಲ್ಸೋ ಕೆಳಗಡೆ ಕೊಟ್ಟಿದ್ದಾನೆ, ಸೆನ್ಸರ್ಸ್ ಕೆಳಗಡೆ. ಸೊ ನೋಡ್ಬೋದು, ಹಿಂದೆ ಎಲ್ಲ ವೆಹಿಕಲ್ಲು ಚೆನ್ನಾಗಿದೆ. ಮತ್ತು ನೀವು ರೇರ್ ವಿಂಡ್ಶೀಲ್ಡ್ನ ಆಲ್ಸೋ ಅಬ್ಸರ್ವ್ ಮಾಡ್ಬೋದು. ಸ್ಕ್ರ್ಯಾಚಸ್ ಆ ಥರ ಇರ್ತಾವಲ್ಲ ಕೆಲವು ಟೈಮ್, ಚಿಕ್ಕ ಚುಕ್ಕೇನೋ ಆ ಥರ ಏನೂ ಇಲ್ಲ, ಫುಲ್ ಕ್ಲಿಯರ್ ಆಗಿದೆ. ಲೆಫ್ಟ್ ಸೈಡ್ ಟೈಲ್ ಲ್ಯಾಂಪ್ ಆಲ್ಸೋ ತುಂಬ ಕ್ಲೀನಾಗಿದೆ. ಸೊ ನಾವೀಗ ಲೆಫ್ಟ್ ಸೈಡ್ ವೆಹಿಕಲ್ನ ನೋಡ್ತಾ ಇದ್ದೀವಿ. ಇದೆಲ್ಲ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಿಮಗೆ ಗೊತ್ತಾಗುತ್ತೆ ವೆಹಿಕಲ್ಲು ಯಾವ ಥರ ಇದೆ, ಸ್ಕ್ರ್ಯಾಚಸ್ಸು ಆ ಥರ ಅಂತ. ಕೆಲವು ಸರಿ ಫೋಟೋದಲ್ಲಿ ಕಾಣಿಸಲ್ಲ, ಕೆಲವು ಸರಿ ಫೋಟೋದಲ್ಲಿ ಕ್ಲಿಯರಾಗಿ ಕಾಣ್ತವೆ ಕೆಲವೆಲ್ಲ. ಬಟ್ ಬರ್ತಾರೆ ಎಲ್ಲ ಓಕಾಗಿರುತ್ತೆ, ಸ್ಕ್ರ್ಯಾಚು ಆ ಥರ ಅನಿಸುತ್ತೆ. ಮೈನ್ ಏನಂದರೆ ದೂರ ಇರೋರಿಗೆ ಬಂದುಬಿಟ್ಟು ಇಲ್ಲಿಂದ ವಾಪಸ್ ಹೋಗ್ಲಿಕ್ಕಾಗಲ್ವಲ್ಲ. ಆದ್ದರಿಂದ ಈ ಥರ ವೀಡಿಯೋ ಮಾಡಿಬಿಟ್ರೆ ನೋಡಿ, ಇಲ್ಲಿ ಬಂಪರ್ ಲೆಫ್ಟ್ ಸೈಡಲ್ಲಿ ಚಿಕ್ಕದಾಗಿ ಸ್ಕ್ರ್ಯಾಚಸ್ ಇದೆ. ಸೊ ಇದು ಯಾವ ಕಂಡೀಷನಲ್ಲಿದೆ ವೆಹಿಕಲ್ ಅಂತ ದೂರ ಇರೋರಿಗೆ ಪಕ್ಕ ಗೊತ್ತಾಗುತ್ತೆ. ಸೊ ಇದೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ಬರ್ತಾರೆ. ಸೊ ಆಗ ಈಸಿ ಆಗುತ್ತೆ ಅಂತ ಅವ್ರಿಗೆ. ಸೆಕೆಂಡ್ಸ್ ಕಾರ್ ಆದಮೇಲೆ ಚಿಕ್ಕ ಸ್ಕ್ರ್ಯಾಚಸ್ ಇರ್ತವೆ, ಅದನ್ನು ನೋಡಬಾರ್ದು. ನಾವು ಮೇಯ್ನ್ ನೋಡಬೇಕಾಗಿರೋದು ಏನಂದರೆ ಕಂಡೀಷನ್, ವೆಹಿಕಲ್ ಕಂಡೀಷನ್ ಏನಿದೆ, ಇಂಜಿನ್ ಆಗಿರ್ಬೋದು, ಗೇರ್ ಬಾಕ್ಸ್ ಆಗಿರ್ಬೋದು. ಸೊ ಈ ಟೆಕ್ನಿಕಲ್ ಇದು ಆಸ್ಪೆಕ್ಟ್ಸ್ನ ನಾವು ನೋಡಬೇಕಾಗಿರುತ್ತೆ. ಸೊ ಇದು ಫ್ಯಾಗ್ ಲ್ಯಾಂಪ್ಸು ಹಾಕ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ, ಲ್ಯಾಂಪ್ ಹಾಕಿಲ್ಲ ಅಷ್ಟೇ. ಸೊ ನಿಮಗೆ ಸೈಡ್ ಇಂಡಿಕೇಟರ್ಸ್, ಟರ್ನಿಂಗ್ ಇಂಡಿಕೇಟರ್ಸ್ ಆಲ್ಸೋ ಇದೆ, ಔಟ್ಸೈಡ್ ರೇರ್ ವ್ಯೂ ಮಿರರ್ಸ್ ಆ ಥರ. ಸೊ ಟೈಲ್ ಲ್ಯಾಂಪ್ಸ್ ಚೆನ್ನಾಗಿದೆ, ನಾವು ಆಗಲೇ ನೋಡಿದ್ವಿ. ಟೈಲ್ ಲ್ಯಾಂಪ್ಸು ಮತ್ತು ಹೆಡ್ ಲ್ಯಾಂಪ್ಸ್ ಆಲ್ಸೋ ನಾವು ನೋಡಿದ್ವಿ, ತುಂಬ ಚೆನ್ನಾಗಿದೆ ಹೆಡ್ ಲ್ಯಾಂಪ್ಸ್ ಆಲ್ಸೋ. ನಿಮಗೆ ವಿಂಡ್ಶೀಲ್ಡು, ರೇರ್ ವಿಂಡ್ಶೀಲ್ಡ್ಸ್ ಆಲ್ಸೋ ನೋಡಿದ್ವಿ. ಈಗ ನಾವು ಇಂಜಿನ್ ರೂಮ್ನ ನೋಡೋಣ. ಇಂಜಿನ್ ರೂಮಲ್ಲಿ ಕೆಲವು ಟೈಮಲ್ಲೆಲ್ಲ ಸ್ಕ್ರ್ಯಾಚಸ್ ಇಲ್ಲಿ ಓಡಾಡಿರೋದು ಆ ಥರ ಇರುತ್ತಲ್ಲ, ಆ ಥರ ಏನೂ ಇಲ್ಲ. ಇದು ಫುಲ್ ಕ್ಲೀನಾಗಿ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ. ಇದು ಬಂದುಬಿಟ್ಟು ನಿಮಗೆ 1.2 ಲೀಟ್ರ್ ಇಂಜಿನ್ನೇ ಬರುತ್ತೆ ನಿಮಗೆ. ಸೊ ನಾವೀಗ ಬೂಟ್ ಸ್ಪೇಸ್ನ ನೋಡ್ತಾ ಇದ್ದೀವಿ. ಬೇಕಾದಷ್ಟು ಬೂಟ್ ಸ್ಪೇಸ್ ಇರುತ್ತೆ ನಿಮಗೆ, ಡಿಸೈರಲ್ಲಿ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ನೋಡಿ ಎಷ್ಟೊಂದು ಬೂಟ್ ಸ್ಪೇಸ್ ಇದೆ ಇದರಲ್ಲಿ ಮತ್ತು CHL ಆಲ್ಸೋ ಹಂಗೆ ಇರುತ್ತೆ. ಸೊ ಒಳ್ಳೆ ಬೂಟ್ ಸ್ಪೇಸ್ ಇದೆ ಇದರಲ್ಲಿ. ನಿಮಗೆ ಒಂದು ಫ್ಯಾಮ್ಲಿಗೆ ಬೇಕಾದಷ್ಟು ಒಂದು 2-3 ತಿಂಗಳಿಗೆ ಆಗೋಷ್ಟು ಹಾಕ್ಕೊಂಡು ಹೋಗ್ಬೋದು, ಅಷ್ಟೊಂದು ಸ್ಪೇಸ್ ಇದೆ. ನೀವು ಸ್ಪೇರ್ ವೀಲ್ ಆಲ್ಸೋ ನೋಡಿದ್ರಿ, ಚೆನ್ನಾಗಿದೆ. ಈಗ ವೀಲ್ಸ್ ನೋಡ್ತಾ ಇದ್ದರೆ ನಿಮಗೆ ಹೊಸ ವೀಲ್ಸೇ ಇದೆ ನಿಮಗೆ ಅವೈಲೇಬಲು, ನೋಡ್ತಾ ಇದ್ದೀರಾ ವೀಲ್ಸ್ ಆಲ್ಸೋ. ಸೊ ಹೊಸ ವೀಲ್ಸು, ಅಪೋಲೋ ವೀಲ್ಸು ಹಾಕಿದ್ದಾರೆ. ಇನ್ನು ಅದು ಕಲರ್ ಕೂಡ ಹೋಗಿಲ್ಲ, ಹಂಗೆ ಇದೆ. ಸೊ ವೀಲ್ಸ್ ಆಲ್ಸೋ ಸೂಪರ್, ನಿಮಗೆ ಒಳ್ಳೆ ಅಡ್ವಾಂಟೇಜ್ ಅದು ಕೂಡ ನೋಡ್ಬೋದು. ಈಗ ನೀವು ಅಂಡರ್ ಚಾಸಿಸ್ ಒಂದು ಸರಿ ನೋಡ್ಕೋಬೋದು. ಅಂಡರ್ ಚಾಸಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ನೋಡ್ಬೋದು ಒಂದು ಸಲ ಅಂಡರ್ ಚಾಸಿಸ್ಸು. ಆಮೇಲೆ ಈಗ ನಾವು ಇಂಟೀರಿಯರ್ನ ನೋಡ್ತಾ ಹೋಗೋಣ. ಸೊ ಈಗ ಡೋರ್ ಟ್ರಿಮ್ನ ನೋಡೋಣ ನಾವು ಇಂಟೀರಿಯರಲ್ಲಿ. ಈ ಸೀಟ್ಸು, ಲೆದರ್ ಸೀಟ್ಸು ಚೆನ್ನಾಗಿದೆ, ಸೀಟ್ಸ್ ಎಲ್ಲ ನೋಡಿ. ನಿಮಗೆ ಇದಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ,
ನಾರ್ಮಲ್ ಆಗಿರಲ್ಲ ವೀಡಿಯೋಗೆ, ಇದು ನ್ಯೂ ಮಾಡಲಾಗಿರೋದ್ರಿಂದ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ, ಸ್ಲೀಪಿಂಗ್ ಇದು ಅದು ಆಲ್ಸೋ ಇದು, ಮತ್ತು ನಿಮಗೆ ಬ್ಯಾಕ್ ಆ್ಯಂಡ್ ಫ್ರಂಟ್ ಪುಲ್ಲಿಂಗ್ ಆಲ್ಸೋ ಅವೈಲೇಬಲ್ ಇದೆ. ಸೊ ಇದು ಆಟೋಮೆಟಿಕ್ಕು, ಅದರಿಂದ ನಿಮಗೆ ಕ್ಲಚ್ ಇರಲ್ಲ. ಸೊ ಸ್ಟೇರಿಂಗಿಗೆ ಬಂದರೆ ಆಡಿಯೋ ಕಂಟ್ರೋಲ್ ಎಲ್ಲ ಇದೆ, ಫೋನ್ ಕಂಟ್ರೋಲು ಮತ್ತು ಆಡಿಯೋ ವಾಲ್ಯೂಮು, ಮೋಡ್ ಚೇಂಜು ಅದೆಲ್ಲ ಅವೈಲೇಬಲ್ ಇದೆ. ಒಂದು SRS ಬ್ಯಾಗ್ ಆಲ್ಸೋ ಅವೈಲೇಬಲ್ ಇದೆ, ಏರ್ ಬ್ಯಾಗು. ಸೊ ನಿಮಗೆ ಇದು ಡಿಸ್ಪ್ಲೇಗೆ ಬಂದರೆ RPM, ಓಡೋಮೀಟ್ರು, ಏನಾದರೂ ಅಲರ್ಟ್ಸ್ ಇದ್ದರೆ ತೋರಿಸುತ್ತೆ. ಇದು ಗೇರು ನೋಡಿ, ಇದು ರಿಟರ್ನು, ನ್ಯೂಟ್ರಲ್ಲು, ಡ್ರೈವ್ ಆದಮೇಲೆ ನಾವು ಮ್ಯಾನ್ಯಲ್ಗೆ ಹಾಕ್ಕೊಂಡು ಪ್ಲಸ್ ಮೈನಸ್ ಅಂತ ಸ್ಪೀಡು, ಟಾರ್ಕ್ ನಮ್ಗೆ ಬೇಕಾಗಿರೋದ್ರ ಮೇಲೆ ಚೇಂಜ್ ಮಾಡ್ಕೊತ ಹೋಗ್ಬೋದು ಹೈವೇಲಿ, ಹಿಲ್ ಸ್ಟೇಷನಲ್ಲಿ. ಸೊ ಇದು ಡಬಲ್ ಕೋಟೆಡ್ ಡಿಸ್ಪ್ಲೇ ಬೋರ್ಡ್ ಇದೆ ನಿಮಗೆ ನೋಡಿ, ವುಡ್ಡನ್ನು ಮತ್ತು ಅದು ಪ್ಲಾಸ್ಟಿಕ್ ಆಲ್ಸೋ ಇದಿದೆ, ಡಬಲ್ ಕೋಟೆಡ್ ಆಗಿದೆ. ನಿಮಗೀಗ ಸನ್ವೈಸರ್ಸ್ ಆಲ್ಸೋ ಅವೈಲೇಬಲ್ ಇದೆ 2. ಅದರಲ್ಲಿ ಮಿರರ್ ಆಲ್ಸೋ ಅವೈಲೇಬಲ್ ಇರುತ್ತೆ, ಒಂದು ಇಂಟೀರಿಯರ್ ವ್ಯೂ ಮಿರರ್ ಇದೆ. ರೇರಲ್ಲಿ ನಾವು ಡೋರ್ ಟ್ರಿಮ್ಸ್ ನೋಡ್ತಾ ಇರ್ತೀವಿ. ರೇರ್ ಸೀಟ್ಸ್ ಆಲ್ಸೋ ನೋಡಿ ತುಂಬ ಚೆನ್ನಾಗಿದೆ, ಯಾವುದೇ ಸ್ಕ್ರ್ಯಾಚಸ್ ಡೆಂಟ್ಸ್ ಆಗಿಲ್ಲ. ರೇರ್ ಸೀಟ್ ಬೆಲ್ಟ್ಸ್ ಆಲ್ಸೋ ಅವೈಲೇಬಲ್ ಇದೆ. ಪಾರ್ಸಲ್ ಟ್ರೇ ಅಂತಲೂ ಸಿಂಪಲಾಗಿ ಕೊಟ್ಟಿದ್ದಾನೆ. ಸೊ ಡೋರ್ ಟ್ರಿಮ್ಮು ಅದು ಪವರ್ ವಿಂಡೋಸೇ ಆಗಿರುತ್ತೆ. ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಆಲ್ಸೋ AC ಕೊಟ್ಟಿದ್ದಾರೆ, ವಿಂಡೋ ಮತ್ತು AC ಇದು. ಸೊ ಇಲ್ಲಿ ಆಲ್ಸೋ ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಸೊ ನಾವೀಗ ಬ್ಯಾಕಿಂದ ವೆಹಿಕಲ್ ನೋಡೋದಾದರೆ ಈ ಥರ ಇದೆ ನೋಡಿ, ಬ್ಯೂಟಿಫುಲ್ಲಾಗಿ ವ್ಯೂ ಅನ್ನೋದು ಇದೆ. ನಾವೀಗ ರೂಫ್ ನೋಡೋಣ. ರೂಫ್ ಆಲ್ಸೋ ಇಂಪಾರ್ಟೆಂಟು, ಸ್ಕ್ರ್ಯಾಚಸ್ಸು ಕಿತ್ತೋಗಿರುತ್ತೆ, ಒಂದೊಂದು ಸರಿ ಹೊಸದು ಹಾಕ್ಸ್ಕೋಬೇಕಿರುತ್ತೆ. ಸೊ ಅದೇನೂ ಇಲ್ಲ ಇಲ್ಲಿ, ರೂಫ್ ಎಲ್ಲ ತುಂಬ ನೀಟಾಗಿದೆ ವೆಹಿಕಲ್ಲು. ಸೊ ಇದು ನಿಮಗೆ ಡಿಸೈರ್ ವೆಹಿಕಲ್ ಅನ್ನೋದು ತುಂಬ ಚೆನ್ನಾಗಿದೆ. ನಿಮಗೆ ವಿತ್ ವಾರಂಟಿ ಇದೆ, 1 year ವ್ಯಾರಂಟಿ. ಪರ್ಫೆಕ್ಟ್ ಆಗಿರೋಂಥ ವೆಹಿಕಲ್ಲು, ಡೌಟ್ ಬೀಳೋ ಅವಶ್ಯಕತೆನೇ ಇಲ್ಲ. ನೀವು ಒಂದ್ಸರಿ ವಿಸಿಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ವೆಹಿಕಲ್ ಬಂದುಬಿಟ್ಟು ಇದು ನೀವು ನೋಡಿದ್ದೀರಾ ವಿಡಿಯೋದಲ್ಲಿ, ಎಕ್ಸಾಕ್ಟ್ ಏನು ಸ್ಕ್ರ್ಯಾಚ್ ಇಲ್ಲದೆ, ಡೆಂಟ್ಸ್ ಇಲ್ಲದೆ, ಹೊಸ ವೆಹಿಕಲ್ ಥರ ಇದೆ. ಸೂಪರಾಗಿದೆ ವೆಹಿಕಲ್ ಮಾತ್ರ. ಸೊ ಓಡಿರೋದು ಕೂಡ 98,000 ಕಿಲೋಮೀಟರ್ಸು. ಸೊ ಇನ್ನೂ ತುಂಬ ಓಡಿಸ್ಬೋದು. ವೆಹಿಕಲ್ ಇಂಟೀರಿಯರು ಮಸ್ತ್ ಇದೆ, ಅಸಲು ಎಷ್ಟು ಓಡಿಸಿದ್ದಾರೆ ಅನ್ನೋ ಥರನೇ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆ ವೆಹಿಕಲ್ ಬಂದುಬಿಟ್ಟು ನಿಮಗೆ. ಸೊ ಡಿಸೈರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಕ್ಯಾಬ್ಸ್ಗಾಗಿರ್ಬೋದು, ಇಲ್ಲ ಅಫಿಷಿಯಲ್ಸ್ಗಾಗಿರ್ಬೋದು, ಕ್ಲಾಸ್ ಆಗಿರೋವಂಥ ವೆಹಿಕಲ್ಲು. ಸೊ ತುಂಬ ಚೆನ್ನಾಗಿದೆ ವೆಹಿಕಲ್ಲು. ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ಶೋರೂಮ್ಗೆ ವಿಸಿಟ್ ಮಾಡಿಬಿಟ್ಟು ಗಾಡಿ ನೋಡ್ಬೋದು. ನಮಸ್ಕಾರ.